ಹೇಗಾದ್ರೂ ಮಾಡಿ ನನ್ನ ಅನ್ನ ಆಸ್ತಿಯನ್ನ ನನ್ನ ಹೆಸರಿಗೆ ಮಾಡಿಕೊಂಡು ಈ ಆಸ್ತಿಗೆ ಸರ್ವೇಶ್ವರನಾಗಿ ಬೆರಿತೀನಿ. ಕಾಳ ಲೇ ಕಾಳ ಬೇರೋ ಬಂದಿವ್ರಿ ಧನ್ಯ ಈ ಊರಾಗ ಯಾರು ಫೇಮಸ್ ಲಾಯರ್ ಅದಾರ ಹೋಗ್ತಾರೆ ಆಯ್ತು ಮನೆ ತನಕ ಬರಲು ಹೇಳಿದಂತಲ್ಲ ಯಾಕೆ ಸಾಹೇಬ್ರೆ, ನಿಮ್ಮಿಂದ ನನಗೊಂದು ಮಹತ್ವಪೂರ್ಣ ಕೆಲಸವಾಗಬೇಕಾಗಿದೆಯಲ್ಲ. ಏನದು? ನಮ್ಮ ಅಣ್ಣನ ಆಸ್ತಿ ನನ್ನ ಹೆಸರಿಗೆ ಮಾಡಬೇಕು. ನೋಡಿ ಮಿಸ್ಟರ್, ನಿಮ್ಮ ಅಣ್ಣನ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿಕೊಂಡು ಬನ್ನಿ, ನಾನು ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀನಿ. ಸಾಹೇಬ್ರೆ, ನಮ್ಮ ಅಣ್ಣ ಸತ್ತು ಹೋಗಿದ್ದಾನೆ ಸಾಹೇಬ್ರೆ. ನಿಮ್ಮ ಅಣ್ಣ ಸತ್ತು ಹೋದ ಮರಣ ಪತ್ರ ತೆಗೆದುಕೊಂಡು ಬನ್ನಿ. ಅದು ಯಾವುದೂ ನನ್ನ ಹತ್ರ ಇಲ್ಲ. ನೋಡಿ ಸಾಹೇಬ್ರೆ, ಏನೋ ಮಾದರಿ ಹೇಗೆ ಮಾಡಿ ನೀವು ಕೇಳಿದಷ್ಟು ಲಂಚ ಕೊಡ್ತೀನಿ, ಈ ಆಸ್ತಿ ನನ್ನ ಹೆಸರಿಗೆ ಮಾಡಿ. ನೀತಿ ಸತ್ಯ ಧರ್ಮದ ದಾರಿಯಲ್ಲಿ ನಡೆದು ವಕೀಲನಾಗಿದ್ದೇನೆ. ನಿಮ್ಮಂತವನ ಹೊಲಸು ಲಂಚ ತಿನ್ನೋ ಆಸೆ ನನಗಿಲ್ಲ. ಕೋರ್ಟಿನ ಕತ್ತೆ ನಾ ಹೇಳುವಾಗ ಕೇಳ್ತೀವೋ ಇಲ್ಲ ನೀನು ಕೊಲ್ಲು. ನಿನ್ನಂತ ಹೇರಿಗೆ ಹೆದರುನಲ್ಲೇ ನಾನು ಸತ್ಯಮೇವ ಜಯತೆ ಎಂದು ಬಾಳುತ್ತಿರುವವನು ನಾನು. ನಿನ್ನ ಈ ಗಟ್ಟು ಬೇಡಿಕೆಗೆ ಅಂಜುವನಲ್ಲಿ ಹಂಗಾದ್ರ ನೀನ ತರ್ತೀನಿ ತಡಿ ಮಗನ ನಿನ್ನ ಮಗನ ಕಾಣ್ತೀನಿ. ಆಸ್ತಿ ನನ್ನ ಹೆಸರಿಗೆ ಮಾಡ್ತೀವೋ ಕೊಲ್ಲು. ನಾಯಿ ಹೋಗು. ನನಗ ನಾಯಿ ಅಂತ ಆ ಮಗನ ತಾಳು. ಪ್ರತಾಪ ಏನು ನಡೆಯಲ್ಲ. ನೀ ಇನ್ನೂ ಬದುಕಿದ್ದೇನೋ? ಇನ್ನೂ ಬದುಕಿ ಬಂದಿದ್ದೇನೆ ಕಣೋ. ಹೇಗೆ ಬದುಕಿ ಬಂದೇನೆಂದು ಆಶ್ಚರ್ಯ ಪಡುವೆಯ? ಕಾಳ ಭದ್ರ ಬಂದು ನನಗೆ ಸರಿಯಾದ ಸಮಯಕ್ಕೆ ಜೀವ ಉಳಿಸಿದರು. ನಿನ್ನಂತಹ ಕೊಲ್ಲುವ ನಾಯಿಗಿಂತ ಕಾಯುವ ದೇವರು ದೊಡ್ಡವನು ಕಣೋ. ಆಯ್ತು, ಅರೆಸ್ಟ್ ಮಾಡಿ ಇವನನ್ನ. ಆಯ್ತು ನೋಡಿ, ಬರೀ ಶೋ ಮಾಡಿಕೊಂಡು ಹವ ನಮ್ದೆ ಅನ್ನೋ ಜಾಯಮಾನ ನಮ್ದಲ್ಲ. ನಮ್ದು, ನಾವು, ನಮ್ಮೂರು, ನಮ್ಮ ಜನ ಎಲ್ಲರೂ ಚೆನ್ನಾಗಿರ್ಬೇಕು. ಈ ಪ್ರತಾಪನ ಪರಾಕ್ರಮಕ್ಕೆ ಸಿಲುಕಿ ಯಾವುದು ಬದುಕಿ ಬಂದಿಲ್ಲ. ಅಂಥದ್ರಲ್ಲಿ ನೀ ಬದುಕಿದ್ದೀಯ ಅಂದ್ರೆ ಮಗನೇ, ಮುಂದೊಂದು ದಿನ ನಿನಗೆ ಗತಿ ಕಾಣಿಸ್ತೀನಿ. ನೀನು ಕೊಂದೇ ಕೊಡ್ತೀನಿ. ಹೋಗಲೇ ಹೋಗೋ. ನಿನ್ನಂತಹ ಕೊಲ್ಲುವ ನಾಯಿಗಾಗಿ ಹುಲಿಗಳನ್ನ ಸಾಕೊಂಡಿರೋದು. ಕಾಳ ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ಸರಿಯಾದ ಮಗನ ಹೋಗಲೇ ಹೋಗೋ. ಕಾಳ ಭದ್ರ ಸರಿಯಾದ ಸಮಯಕ್ಕೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ನನ್ನ ಜೀವ ಉಳಿಸಿದರಪ್ಪ. ನೀವು ಮಾಡುವ ಈ ಉಪಕಾರಕ್ಕೆ ನಾನೇನು ಬಂದರೂ ತರಬೇನು. ಭದ್ರಾ ಕಾಳ, ಇನ್ನು ಮುಂದೆ ನನ್ನ ಒಡ ಹುಟ್ಟದ ಮಕ್ಕಳಂತೆ ನನ್ನ ಜೊತೆಯಲ್ಲೇ. ಆಯ್ತು. ಎಂತ ದೊಡ್ಡ ಗುಣ ರೀ ಧ್ವನಿ ನಿಮ್ಮದು. ನಿಮ್ಮಂತ ಕೋಟಿಗೊಬ್ರಿ ಹಂಗಂಗ ದನಿ. ನಿಮ್ಮ ಗೆಳೆಯ ಸುಧಾಕರನ ಪರಿಸ್ಥಿತಿ ಬಹಳ ಗಂಭೀರ ಆಗೈತೆ. ಏನು? ನನ್ನ ಗೆಳೆಯ ಸುಧಾಕರನ ಕುಟುಂಬ ಕಷ್ಟದಲ್ಲಿದೆ. ಲಕ್ಷ್ಮೀಪತಿ ಈಗಲೇ ಹೋಗೋಣ. ಬರ್ರಿ
ಅವತ್ತು ನಾನು ಮಾಡಿದ ತಪ್ಪುಗಳನ್ನ ಪ್ರತಾಪನ್ ಮಾತು ಕೇಳಿ ಈ ಮನೆಗೆ ಬಂದೆ. ಆದ್ರೆ ಪ್ರತಾಪನ್ ಮಾತುಗಳನ್ನ ನಂಬ್ಕೊಂಡು ಈ ಮನೆಯಲ್ಲಿ ಇಲ್ಲ ಸ್ಥಳದ ವಿಷದ ಬೀಜವನ್ನ ಬಿದ್ದೆ. ಆದ್ರೆ ಇವತ್ತು ನಾನು ಮಾಡಿದ ತಪ್ಪುಗಳನ್ನ ಹೇಳಿ ಅವ್ರ ಮುಂದೆ ನಾನು ಕ್ಷಮೆ ಕೇಳಲೇಬೇಕು. ಏ ಪವಿತ್ರ, ಏನ್ ವಿಚಾರ ಮಾಡ್ತಾ ನಿಂತೆ? ಬರೀ ನಾನು ನಿಮಗೋಸ್ಕರ ನೀವು ಬರ್ತಾ ಇರೋ ದಾರಿನೇ ಕಾಯ್ತಾ ಇದ್ದೆ. ಏನ್ ಸಮಾಚಾರ ಪವಿತ್ರ? ಏನೂ ಇಲ್ಲ ರೀ, ನಾನು ನಿಮ್ಮ ಹತ್ರ ಇದ್ದ ನಿಜ ಸಂಗತಿಗಳನ್ನ ಹೇಳ್ಬೇಕಾಗಿದೆ. ನೋಡಿ, ನಾನು ಈ ಮನೆಗೆ ಬಂದದ್ದು ಮೋಸತನದಿಂದ. ಅಷ್ಟೇ ಅಲ್ಲದೆ ಮೋಸವನ್ನ ಮಾಡಿ ನಾನು 1-2 ತಪ್ಪುಗಳನ್ನ ಮಾಡಿಲ್ಲ ರೀ. ಈ ಮನೆಯಲ್ಲಿ ಯಾವುದೇ ತಪ್ಪುಗಳು ನಡೀಬೇಕಾದ್ರೂ ಅದಕ್ಕೆ ನಾನೇ ಕಾರಣಗಳು. ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಈ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ಹಾಗೂ ನಿಮ್ಮ ಅತ್ತಿಗೆಯನ್ನ ಈ ಮನೆಯಿಂದ ಬಿಟ್ಟು ಹೋಗುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಆ ಸಂತೋಷ್ ಕೂಡ ಸಾಯುವಂತೆ ಮಾಡಿದೆ. ದಯವಿಟ್ಟು ಈ ತಪ್ಪಿಗೆ ನನ್ನ ಕ್ಷಮೆ. ಎದ್ದಳು ಪವಿತ್ರ, ಎದ್ದಳು. ನೀನು ಮಾಡಿರುವ ತಪ್ಪು ನಿನಗೆ ಅರಿವಾಗಿದೆ ಅಲ್ಲವೇ? ನೋಡು, ಅರಿಯದೆ ಮಾಡಿರುವುದು ತಪ್ಪಲ್ಲ, ಅರಿತು ಮಾಡುವುದು ತಪ್ಪು. ಈ ವಿಷಯ ನಮ್ಮ ಅಣ್ಣಗೆ ಹೇಳಿ ಅವ್ರ ಕಾಲಿಗೆ ಬುದ್ಧಿ ಕ್ಷಮೆ ಕೇಳೋಣ ನಡಿ. ಅಣ್ಣ, ನಾವು ಮಾಡಿರೋ ತಪ್ಪನ್ನು ಕ್ಷಮಿಸಿ ನೀನು ಮತ್ತೆ ಮನೆಗೆ ಬರ್ತೀನಣ್ಣ. ನೋಡಿ, ಪವಿತ್ರ, ಇದೆಲ್ಲ ದೇವರ ಆಡಿಸಿದ ಆಟಮ್ಮ. ನಾವೆಲ್ಲ ಪಾತ್ರಧಾರಿಗಳು. ನಿನ್ನ ತಪ್ಪು ನೀನು ಅರಿತುಕೊಂಡೆಲ್ಲ, ಅಷ್ಟೇ ಸಾಕು. ಇನ್ನೇ ನಮ್ಮ ಸಂಸಾರದಲ್ಲಿ ಯಾವ ಕೆಟ್ಟಕನ್ನ ಬೀಳಬಾರ್ದಂತ ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನಮ್ಮ. ತಮ್ಮ, ದೇವರು ಆಡಿಸುವ ಆಟದಲ್ಲಿ ನಾವೆಲ್ಲ ಪಾತ್ರಧಾರಿಗಳಪ್ಪ. ಅವನೇ ಸೂತ್ರಧಾರ. ನಡಿ, ಈ ನಮ್ಮ ಬಾಳು ಬಂಡಿ 100 ವರ್ಷ ಚೆನ್ನಾಗಿರ್ಲಪ್ಪ. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.